ನಾನೆಲ್ಲ ಹೆಚ್ಚಿಟ್ಕೋತೀನಿ, ನೀನ್ ಹೋಗಿ ಮಲ್ಕೋ ಹೋಗು. ಇದು ಚಿಕ್ಕ ಯಜಮಾನ್ರಿಗ ಅಕ್ಕ? ಏನೋ ಪುಡಿ ಬೆರೆಸ್ತಾ ಇದ್ದೀರಾ? ಅದೆಲ್ಲ ನಿನಗೆ ಯಾಕೆ? ಕೊಡಿ ಅಕ್ಕ, ನಾನ್ ತಗೊಂಡೋಗಿ ಕೊಡ್ತೀನಿ. ಯಾಕೆ? ನಾನ್ ತಗೊಂಡು ಹೋಗಿ ಕೊಟ್ರೆ ಅವ್ರಿಗೇನಾದ್ರೂ ಆಗ್ಬಿಡತ್ತಾ? ಏನಿಲ್ಲ ಅಕ್ಕ, ನಿಮ್ಮ ನೋಡಿದ್ರೆ ತುಂಬಾ ಸುಸ್ತಾಗಿರೋ ತರ ಕಾಣ್ತೀರಾ, ಮತ್ತೆ ಮೆಟ್ಲ್ಯಾಕ್ ಹತ್ತಿಳಿತೀರಾ ಅಂತ. ಕೊಡಿ. ಕೆಲಸ ಮಾಡೋಕ್ಕೆ ಅಂತಾನೆ ಬಂದಿರೋಳು. ಕೆಲಸ ಮಾಡುವಾಗ ಸುಸ್ತೆಲ್ಲ ಏನೂ ಆಗೋದಿಲ್ಲ. ಏನಮ್ಮ ಮಯೂರಿ, ಹಾಲು ತಗೊಂಡು ಹೋಗ್ತಿದೀಯಾ? ಯಾರಿಗೆ? ಅತ್ತೆಗ, ಮಾವನ್ಗ? ಚಿಕ್ಕ ಯಜಮಾನ್ರಿಗೆ. ಯಾಕೆ ನಗ್ತಾ ಇದ್ದೀರಾ? ನೀನೇನಮ್ಮ ಹಗಲು ರಾತ್ರಿ ಆಲ್ಕೋಹಾಲ್ ಕುಡಿದು ಮುಳುಗಿದವನಿಗೆ ನೀನ್ ಹಾಲು ಹೋಗಿ ಕೊಡ್ತಿದೀಯಲ್ಲ, ನಗದೆ ಇನ್ನೇನು ಮಾಡ್ಲಿ? ಯಾಕೆ? ಅದನ್ ಕುಡಿಯೋರು ಇದನ್ ಕುಡಿಬಾರ್ದು ಅಂತ ಏನಾರು ಇದ್ಯಾ? ಹಾಗೇನಿಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲಿ ಅವನ ತಾಯಿ ಎದೆ ಹಾಲು ಕುಡ್ದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವನಿಗೆ ಹಾಲು ಕಂಡ್ರೆ ಅವನಿಗೆ ಆಗೋದಿಲ್ಲ. ಈಗ ತಾನೇ ಅವನಿಗೆ ಮಾತಾಡ್ಸ್ಕೊಂಡ್ ಬಂದೆ. ಅವನು ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನೆ ಅಂದ್ರೆ, ನೀನೇನಾದ್ರೂ ಈಗ ಅವನಿಗೆ ಹಾಲು ಹೋಗಿ ತಗೊಂಡ್ ಕೊಟ್ರೆ ಅವನಿದನ್ನ ನೋಡಿದ್ರೆ ಹಂಗೆ ಚಲ್ ಬಿಡ್ತಾನಷ್ಟೇ. ಅದಕ್ಕೆ ನಂಗೆ ಕೊಡು, ಕುಡ್ದು ಹಾಯಾಗಿ ವಾಕಿಂಗ್ ಹೋಗ್ಬಿಡ್ತೀನಿ. ಬೇಡ ಅಣ್ಣ, ನಿಮ್ಗೆ ಬೇರೆ ತಂದ್ಕೊಡ್ತೀನಿ. ಅಯ್ಯೋ, ಬೇರೆದು ಯಾಕೆ, ಇಲ್ಲೇ ಇರ್ಬೇಕಾದ್ರೆ. ಯಾಕೆ ಇದ್ರಲ್ಲಿ ಏನಾದ್ರೂ ಬೆರೆಸಿದೀಯಾ? ಅಥವಾ ಅವನಿಗೋಸ್ಕರ ಪ್ರೀತಿಯಿಂದ ತಗೊಂಡು ಹೋಗ್ತಿರೋದನ್ನ ನಾನ್ ಕುಡಿಬಾರ್ದಂತನ? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಅವ್ರ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ, ಅದಕ್ಕೆ ಹಾಲಾದ್ರೂ ಕುಡಿಲಿ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ, ನಾನು ಹೇಳ್ತಿದ್ದೀನಲ್ಲ ಅವ್ನ್ ಕುಡಿಯಲ್ಲ ಅಂತ. ಸುಮ್ನೆ ತಗೊಂಡು ಹೋಗಿ ಚಲ್ಲೋ ಬದಲು ನಂಗೆ ಕೊಡು, ನಾನೇ ಕುಡಿತೀನಿ. ಅಣ್ಣ, ಅದು ಅಣ್ಣ. ಸದ್ಯ ತೀರ್ಥ ಸರ್ ಕುಡ್ದು ಒಳ್ಳೇದ್ ಮಾಡಿದ್ರು. ಈಗ ಇನ್ನೊಂದ್ ಗ್ಲಾಸ್ ತಗೊಂಡೋಗೋದಕ್ಕೆ ಮಯೂರಿ ಬಂದೇ ಬರ್ತಾಳೆ. ಅಷ್ಟರಲ್ಲಿ ಅಮಿತಾ ಮೇಡಮ್ ಕೊಟ್ಟಿರೋದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮಯೂರಿ ಅದನ್ನೇ ತಗೊಂಡೋಗಿ ತಾರಕ್ ಸರ್ಗೆ ಕೊಡ್ತಾಳೆ. ನೋಡಮ್ಮ, ಹಿಂಗ್ ಕುಡ್ದೆ ಅಂತ ಬೇಜಾರ್ ಮಾಡ್ಕೋಬೇಡ. ಕೋಪ ಬಂದಿದ್ರೆ ಬೇಕಾದ್ರೆ 2 ಏಟು ಹೊಡೆದು ಬಿಡು. ಪರವಾಗಿಲ್ಲ ಅಣ್ಣ, ನಾಳೆಯಿಂದ ನಿಮ್ಗೂ ಬೇಕು ಅಂದ್ರೆ ಹೇಳ್ಬಿಡಿ, ತಂದು ಕೊಡ್ತೀನಿ. ಅಯ್ಯಯ್ಯೋ ಬೇಡಮ್ಮ, ಇದನ್ನೇನಾದ್ರೂ ನಾನು ಹೇಳ್ತೀನಿ ನೋಡಿದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಹಾಗೆ ನಾನು ಇದನ್ನ ಯಾಕೆ ಕುಡ್ದೆ ಅಂದ್ರೆ ನನಗೆ ನಿನ್ ಮೇಲೆ ಬೇಜಾರಿಲ್ಲ ಅಂತ ತೋರ್ಸೋದಕ್ಕೆ. ಆಗ್ಲೇ ಸಮೂ ಜೊತೆ ಸೇರ್ಕೊಂಡು ನಿಂಗೆ ಏನೇನೋ ಮಾತಾಡ್ಬಿಟ್ಟೆ. ಹಾಗೆ ಮಾತಾಡ್ಲಿಲ್ಲ ಅಂದ್ರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಆ ಮಾತಿಂದ ನಿಂಗೆ ಬೇಜಾರಾಗಿರ್ಬಹುದು ಅಂತ ನಿನ್ ಕೈಯಾರೆ ಮಾಡ್ಕೊಂಡು ತಗೊಂಡು ಹೋಗ್ತಿರೋ ಹಾಲ್ನ ನಾನು ಕುಡಿದು ಬಿಟ್ಟೆ, ಕಾಂಪ್ರಮೈಸ್ ಮಾಡ್ಕೊಂಡೆ ಅಷ್ಟೇ. ಈಗ ನಾನು ನೆಮ್ಮದಿಯಾಗಿ ವಾಕಿಂಗ್ ಹೋಗ್ತೀನಿ. ಗುಡ್ ನೈಟ್.